ಸೊ ಪ್ರೈಸ್ ಅಲಾರ್ಡ್ ನಮ್ಮೊಂದಿಗೆ ಸುಂದರ್ ಹಾಗೂ ಅವ್ರ ವೈಫ್ ಎಲಿಜಬೆತ್ ಅವರು ಇದ್ದಾರೆ. ಸೊ ಪ್ರೈಸ್ ಅಲಾರ್ಡ್ ನಿಮ್ಮ ಬಗ್ಗೆ ನೀವು ಸ್ವಲ್ಪ. ನನ್ನ ಹೆಸರು ಎ ಸುಂದರ್, ನಂದು ಕೃಷ್ಣಾಪುರ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನು ಟಿಂಬರ್ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಒಂದು 35 ವರ್ಷದಿಂದ ಕಂಪ್ನಿಯಲ್ಲಿ ಬಿದ್ದು ಕೈ ಕೀಲು ತಪ್ಪಿತ್ತು. ಆಮೇಲೆ ಅಲ್ಲಿ ಆಪ್ರೇಷನ್ ಮಾಡಿ ಸ್ಕ್ರೂ ಹಾಕಿದ ಮೇಲೆ ಈಗ ಸ್ಟಾರ್ಟ್ ಆಗ್ಬಿಡ್ತು. ಒಂದು 6 ತಿಂಗಳಿಂದ ನೋವು ಹೇಳ್ತಾ. ಆಮೇಲೆ ಗೌರ್ಮೆಂಟ್ ಡಾಕ್ಟ್ರು, ಪ್ರೈವೇಟ್ ಡಾಕ್ಟ್ರು ಎಲ್ಲ ತೋರಿಸಿದೆ, ಏನೂ ಆಗಿಲ್ಲ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದು ಐರನ್. ಸೊ ನಿಮಗೆ ಅದು ನೋವಾದಾಗ ಹೆಂಗ್ ಬಿದ್ದು ನೋವಾಯ್ತು? ಮತ್ತೆ ಅದೇ ಕಂಪ್ನಿಯಲ್ಲಿ ಬಿದ್ದು ಆಗಿದ್ದು. ನೋವು ಎಷ್ಟು ದಿನದಿಂದ ಸ್ಟಾರ್ಟ್? 6 ತಿಂಗಳಿಂದ. 6 ತಿಂಗಳಿಂದ ಸ್ಟಾರ್ಟ್ ಆಯಿತು. ಬಿದ್ದು 35 ವರ್ಷ ಆಯಿತು. ಈಗ 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಆ ಪೇನಿಗೆ ನೀವೆಲ್ಲೆಲ್ಲಿ ಏನು ತೋರಿಸಿ? ಗೌರ್ಮೆಂಟ್ ಹಾಸ್ಪಿಟ್ಲ್, ಓನ್ ಡಾಕ್ಟ್ರಿಗೆ ತೋರಿಸ್ತು, ಪ್ರೈವೇಟ್ ಡಾಕ್ಟ್ರಿಗೆ ತೋರಿಸ್ತು, ಎಲ್ಲೂ ವಾಸಿ ಆಗಿಲ್ಲ. ಡಾಕ್ಟರ್ ಏನಾದ್ರು ಅಡ್ವೈಸ್ ಕೊಟ್ಟಿದ್ರು? ಏನು ಕೊಟ್ಟಿಲ್ಲ, ಮಾತ್ರೆ ಕೊಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂದರು. ಓಕೆ, ಆ ಮಾತ್ರೆ ತೆಗ್ದಾಗ ಪೇನ್ ಅವಾಗ ನಿಲ್ಲದು ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಅವ್ರ ಪೇನ್ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದಾರ? ಅಂದ್ರೆ ಅವ್ರು ನೋವು ಅನುಭವಿಸ್ಬೇಕಾದ್ರೆ ಅವ್ರ ಕೈ ಏನಾರ ಎತ್ತಕ್ ಆಗ್ದಿರಾಗ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಏನಾರ ಬೇಜಾರಾಗಿದ್ಯಾ ಅವಾಗ? ಅವ್ರು ಸೊ ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತಾ ಇತ್ತು ಅಂತ ಹೇಳ್ತೀವಿ? ಇವ್ರಿಗೆ ಯಾವಾಗಲೂ ಇದ್ದಿದ್ದೆ ಕಾಯಿಲೆ ಅಂತೇಳಿ ಯಾವಾಗಲೂ ಬೈತಾ ಇದ್ದೆ. ಯಾವಾಗಲೂ ಬೈತಾನೆ ಇದ್ದೆ. ಆಮೇಲೆ ಯಾವಾಗಲೂ ಹೇಳ್ತಿದ್ದೆ, ಪ್ರೇಯರ್ ಮಾಡು, ದೇವ್ರ ಹತ್ರ ಪ್ರೇಯರ್ ಮಾಡು, ಮಾಡಿದ ತಪ್ಪನ್ನೆಲ್ಲ ದೇವ್ರ ಹತ್ರ ಒಪ್ಪಿಸ್ಕೊಂಡು ಮಾಡಿದ್ರೆ ಎಲ್ಲ ನೋವೆಲ್ಲ ಕಡಿಮೆ ಆಗತ್ತೆ ಅಂತ ಅವ್ರಿಗೆ ಹೇಳ್ತಾರೆ. ಯಾವಾಗಲೂ ಹೇಳ್ತಾ ಇದ್ದೆ. ಅದಕ್ಕೆ ಸೊ ಅವ್ರು ಹಂಗೆ ಹೇಳ್ಬೇಕಾದ್ರೆ ನಿಮಗೆ, ಅಂದ್ರೆ ಅವ್ರ ಪ್ರೇಯರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಏನಾದರೂ ವಿಶ್ವಾಸ ಬರ್ತಾ ಇತ್ತು? ಇಲ್ಲ ಬರ್ತಾ ಇತ್ತು. ಇಲ್ಲ ನಾರ್ಮಲ್ ಆಗಿ ಒಂದು 5 ನಿಮಿಷ ಮಾಡ್ಬಿಟ್ಟು ಅದೇ ಆ ಥರ ಮಾಡ್ತಾ ಇದ್ದೆ ಮುಂಚೆ. ಈಗ ಫುಲ್ಲು ಅದಕ್ಕೆ ಬೇಜಾರಲ್ಲಿ ಕುಟುಂಬ ಪ್ರೇಯರ್ ಬಿಟ್ಬಿಟ್ರು ಅವರು. ಕುಟುಂಬದಲ್ಲಿ ಕೂತ್ಕೊಂಡು ಪ್ರೇಯರ್. ಸೊ ಪ್ರೇಯರ್ ಬಿಟ್ಟಾಗ ನಿಮ್ಗೆ ಏನಾದರೂ ಒಂದು ಫೀಲ್ ಆಯ್ತಾ? ಇಲ್ಲ ನೋವು ಹಂಗೆ ಐತಾ? ಇಲ್ಲ ಜಾಸ್ತಿ ಏನಾದರೂ ಆಗ್ತಾ? ಇಲ್ಲ ಅವ್ರು ಪ್ರೇಯರ್ ಮಾಡಿದ್ಮೇಲೆ ನನಗೆ ಒಂದು 2-3 ಗಂಟೆ ತನಕ. ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ 2 ದಿವಸ ಆದಮೇಲೆ ಕಮ್ಮಿ ಆಯಿತು. ಆಮೇಲೆ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ ಈ ಥರ ಆಯ್ತು. ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ದೀರಾ ಅವ್ರು ಪ್ರೇಯರ್ ಮಾಡಾದ್ಮೇಲೆ ಕಮ್ಮಿ ಆಯ್ತು. ಸೊ ಆ ಟೈಮಲ್ಲಿ ನಿಮ್ಗೆ ವಿಶ್ವಾಸ ಬಂದಿದ್ದಕ್ಕೆ ಅವ್ರು ಹೇಳಿದ್ರು ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಗ್ರೂಪ್ ಬೇಜಾರಾಗಿ ಗ್ರೂಪ್ ಪ್ರೇಯರ್ ಬಿಟ್ಬಿಟ್ರಿ ಅಂತ, ಫ್ಯಾಮಿಲಿ ಪ್ರೇಯರ್. ಸೊ ತಿರ್ಗಾ ನಿಮ್ಗೆ ಈ ಪ್ರೇಯರ್ ಅಲ್ಲಿ ಈಗ ಇದಾಗಿದ್ಮೇಲೆ ಪ್ರೇಯರ್ ಮಾಡಿದಾಗ ನಿಮ್ಗೆ ಫುಲ್ ನಂಬಿಕೆ. ಸೊ ಆ ಟೈಮಲ್ಲಿ ನಿಮ್ಗೆ ಹೆಂಗೆ ನಂಬಿಕೆ ಬಂತು? ಅಂದ್ರೆ ವಾಸಿ ಆಗಿದ್ಮೇಲೆ ಅದೇ ಸ್ವಲ್ಪ ಕಮ್ಮಿ ಆಗಿ 2 ದಿವಸಕ್ಕೆ ಫುಲ್ ಕಮ್ಮಿ ಆಗಿ. ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಪ್ರೇಯರ್ ಅಲ್ಲಿ ನಿಮ್ಗೆ ಏನಾದ್ರು ಒಂದು ವಾಕ್ಯ ಇಲ್ಲ ಒಂದು ಲೈನ್ ಅವ್ರು ಹೇಳಿದ್ದೇನೋ ಟಚ್ ಆಗಿ ನಿಮ್ಗೆ? ಇಲ್ಲ, ಸಿಸ್ಟರ್ ಹೇಳಿದ್ರು, ಕ್ಷಮೆ ಕೇಳ್ಕೊ ಎಲ್ಲರಿಗೆ, ನೀ ಯಾರ ಹತ್ರ ಇದು ಮಾಡಿ ಅಂತ ಎಲ್ಲರಿಗೂ ಕೇಳಿದ್ದೀನಿ ಕ್ಷಮೆ. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಪೇನ್ ಆಗಿ ಇವಾಗ ಫುಲ್ ಅವತ್ತೇ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದು ಒಂದು ಟೆಸ್ಟಿಮನಿನ ನೀವು ಎಷ್ಟು ಖುಷಿ ಪಟ್ಟು ಇದು ಮಾಡ್ತೀರಾ? ಅಂದ್ರೆ ಸಂತೋಷ ಆಗತ್ತೆ. ಸೊ ಆಮೇಲೆ ಈಗ ಅವ್ರು ಯಾವಾಗಲೂ 24 ಅವರ್ಸ್ ಪ್ರೇಯರ್, ದೇವ್ರ ಧ್ಯಾನ ಮಾಡ್ತಾ ಇರ್ತಾರೆ. ಓಕೆ, 24 ಅವರ್ಸ್ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಓಕೆ, ಜಪಸರ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಚಲ್ರೆ. ಓಕೆ, ನೀವು ಪ್ರೇಯರ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ಸಿಸ್ಟರ್ ಇದ್ರೆ ಪ್ರೇಯರ್ ಮಾಡಿದ್ಮೇಲೆ 5 ಸಿಸ್ಟರ್. ಓಕೆ, ಸಿಸ್ಟರ್ ನಮಸ್ಕಾರ. ಸಿಸ್ಟರ್, ಇವಾಗ ಪ್ರೇಯರ್ ನಿಮ್ಗೆ ಮುಂಚೆನೇ ಏನಾದರೂ ವಿಷನ್ ಸಿಕ್ಕಿತ್ತಾ? ಇಲ್ಲ ನಾರ್ಮಲ್ ಆಗಿ ನೀವು ಪ್ರೇಯರ್ ಮಾಡಬೇಕಾದ್ರೆ ಏನು ಆಲೋಚನೆ ಆಯ್ತು ಇವ್ರು ಪರ್ಟಿಕ್ಯುಲರ್ ಆಗಿ ಪ್ರೇಯರ್ ಮಾಡಬೇಕು ಅಂತ? ಇಲ್ಲ, ಆಕ್ಚುಲಿ ಬಂದು ಇವರು ಯಾರಿಗೋ ಬೇರೆಯವ್ರಿಗೆ ಇವ್ರಿಗೆ ಅವ್ರಿಗೆ ಹೇಳಿದ್ರು, ಅವ್ರಲ್ಲಿ ಯಾರಾದ್ರೂ ಒಬ್ರು ಇದ್ರೆ ಪ್ರೇಯರ್ ಮಾಡಿಸ್ರಿ, ನನಗೆ ಕೈ ನೋವು ತಡಿಯಕ್ ಆಗ್ತಾ ಇಲ್ಲ ತುಂಬಾ ಅಂತ ಹೇಳಿ ಹೇಳಿದ್ರು. ಅವಾಗ ಅವ್ರು ಪೀಟರ್ ಅನ್ನೋರು ಇವ್ರಿಗೆ ಹೇಳಿದ್ರು, ಈ ತರ ಅವ್ರು ಬಂದು ಪ್ರೇಯರ್ ಮಾಡಿ ನೀವು ಅಂತ. ನಾನು ಅವಾಗ ಪ್ರೇಯರ್ ಮಾಡ್ತಾ ಇರುವಾಗ ನಾನು ಅವರಲ್ಲಿ ವಿಶ್ವಾಸ ಇದೆಯಾ ಇಲ್ವಾ ಅಂತ ಹೇಳಿ ನಾನು ಕೂತ್ಕೊಂಡು ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಅವ್ರು ಮಾಡ್ತಾ ಇರುವಾಗ ಅವ್ರಿಗೆ ಖಂಡಿತವಾಗಿ ಆ ನೋವು ತಡಿಯಕ್ಕೆ ಆಗದೆ ಅವರು ಯಾರೋ ಒಬ್ರು ಬಂದು ನನಗೆ ಗುಣ ಮಾಡಿಸಿದ್ರೆ ಸಾಕು ಅನ್ನೋ ಥರ ಅವ್ರು ಕರೆಯೋ ಥರ ನನಗೆ ಒಂದು ವಿಷನ್ ಸಿಗ್ತಾ ಇತ್ತು. ನೆಕ್ಸ್ಟ್ ಅವರು ಅದೇ ಥರನೇ ನಾನು ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡಿದಾಗ ಅವ್ರು ಆವಾಗಲೇ ನಾನು ಹೇಳಿದೆ, ಒಂದು ಅವರಿಗೆ ಮಾತು ಹೇಳಿದೆ, ನಮ್ಮ ದೇವರು ಪ್ರೀತಿಸುವ ದೇವರು, ಕ್ಷಮಿಸುವ ದೇವರು ಅಂತ ಹೇಳಿದೆ.
ಅವ್ರು ಯಾವಾಗ ಅವರು ಬೇರೆಯವ್ರಿಗೆಲ್ಲರಿಗೂ ತಾನೇ ಫೋನ್ ತಗೊಂಡು ಅವ್ರು ಯಾರಿಗೆ ಕ್ಷಮೆ ಕೇಳಬೇಕಾಗಿತ್ತು ಎಲ್ಲರಿಗೂ ಕೇಳಿದ್ರು, ಇಮ್ಮಿಡಿಯೇಟಾಗಿ ದೇವರು ಆ ಕ್ಷಣನೇ ಅವರಿಗೆ ಆ ಕೈ ನೋವನ್ನ ಸಂಪೂರ್ಣವಾಗಿ ವಾಸಿ ಮಾಡಿದರು. ಅಲ್ಲಿ ತನಕ ಅವರು ಅನೇಕ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು, ಮತ್ತು ಎಷ್ಟೋ ಮೆಡಿಸಿನ್ ತೊಗೊಂಡಿದ್ರು, ಎಲ್ಲಿ ಹೋದ್ರೂ ಕೂಡ ಅವರಿಗೆ ಕೈ ನೋವು ಕಡಿಮೆ ಆಗಿರಲಿಲ್ಲ. ಆದರೆ ಆ ಕ್ಷಣನೇ ಆ ದಿನವೇ ಅವರಿಗೆ ಚೆನ್ನಾಗಾಗಿ ಎಲ್ಲರ ಹತ್ರನೂ ಅವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಗೊತ್ತಾಗಿದ್ದೆ ಆಮೇಲೆ ಈ ಥರ ಅವರಿಗೆ ಚೆನ್ನಾಗಾಗಿದೆ ಅಂತ ನನಗೆ ಬೇರೆಯವ್ರು ಬಂದು ಹೇಳುವಾಗಲೇ ನನಗೆ ಗೊತ್ತಾಗಿದ್ದು, ಇಂಥ ವ್ಯಕ್ತಿಗೆ ಎಲ್ಲ ಸಂಪೂರ್ಣವಾಗಿ ದೇವ್ರು ಗುಣಪಡಿಸಿದ್ದಾರೆ ಅಂತ ಗೊತ್ತಾಗಿತ್ತು. ಇವಾಗ ಸ್ವಲ್ಪ ಜನ ಪ್ರೇಯರ್ ಮಾಡ್ಸಕ್ಕಿಂತ ಮುಂಚೆ ನಿಮ್ಗೆ ಕಾಲ್ ಮಾಡಿ ಕೇಳ್ತಾರೆ ಬಂದ್ ಮಾಡಿ ಅಂತ. ಅವಾಗ ನಿಮ್ಗೆ ವಿಷನ್ ಮುಖಾಂತರ ಇವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ, ಇಲ್ಲ ದೇವ್ರ ಪರ್ಟಿಕ್ಯುಲರ್ ಆಗಿ ಈ ದಿನನೇ ಹೋಗುವಂತ ಏನಾದ್ರು ಟೈಮ್ ಹೇಳಿದ್ರ? ಇಲ್ಲ, ದೇವರು ಆ ದಿನನೇ ಹೇಳಿದ್ರು ಈ ತರ ಪ್ರೇಯರಿಗೆ ಹೋಗಿ ಅಂತ. ಅವ್ರು ಕೇಳಿ ಸುಮಾರು ಒಂದು 3 ವಾರಗಳಾಗ್ಬಿಟ್ಟಿತ್ತು. ನಾನು ಪ್ರಾರ್ಥನೆ ಮಾಡುವಾಗ ದೇವರು ಈ ದಿನ ಆ ಮನೆಗೆ ಹೋಗು ಅಂತ ಹೇಳಿ ನಾನು ತಿಳಿಸಿದ್ರಿಂದ ಅವಾಗ ಆ ಮನೆಗೆ ಹೋಗಿ ನಾನು ಪ್ರೇಯರ್ ಮಾಡಿ 19ನೇ ತಾರೀಕು ಡಿಸೆಂಬರ್ 19ನೇ ತಾರೀಕು. ಥ್ಯಾಂಕ್ ಯು. ಥ್ಯಾಂಕ್ ಯು.